ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇವತ್ತು ನಾನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಕ್ರಿಸ್ಮಸ್ ಮಾರ್ಕೆಟ್, ಫ್ಲಾರೆನ್ಸಲ್ಲಿರುವಂತಹ ಸುಂದರವಾದ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಕ್ರಿಸ್ಮಸ್ ಮಾರ್ಕೆಟ್ ಎಂಟ್ರ್ ಆದ ತಕ್ಷಣವೇ ರೈಟ್ ಸೈಡಿಗೆ ಈ ಥರ ಬ್ರೈಟ್ ಆಗಿರೋಂತಹ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಗ್ಸ್, ಡ್ರೀಮ್ ಕ್ಯಾಚರ್ಸ್, ಕ್ಯಾಂಡಲ್ಸ್ನ ಸೇಲ್ ಮಾಡ್ತಾಯಿದ್ರು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಶಾಲ್ಸು ಅಥವಾ ಬ್ಯಾಗ್ಸು, ವಿಂಟರಿಗೆ ಬೇಕಾಗಿರುವಂತಹ ಐಟಮ್ನ ಸೇಲ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಮಟೀರಿಯಲ್ ಇದು. ಹಾಗೆ ಇಂತಹ ಜಾಗದಲ್ಲಿ ಈ ರಾತ್ರಿಯ ಚಳಿಯಲ್ಲಿ ಕಾಫಿ, ಹಾಟ್ ಚಾಕ್ಲೇಟ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದರ ಆಪೋಸಿಟ್ಟು ಮ್ಯಾಕ್ರಾನ್ ಶಾಪ್ ಇತ್ತು. ಕಲರ್ಫುಲ್ ಆಗಿರೋ ಮ್ಯಾಕ್ರಾನ್ಸ್ನ ನೋಡೋದೇ ಚೆಂದ. ನೋಡಿ, ಇವ್ದು ಡಿಫ್ರೆಂಟ್ ವೆರೈಟೀಸ್ ಆಫ್ ಜೆಲ್ಲಿ. ಅದಾದಮೇಲೆ ಇಲ್ಲಿ ಚಾಕ್ಲೇಟ್ಗಳಿರುತ್ತೆ. ತಿರಾಮಿಸು ಫ್ಲೇವರ್ಡ್ ಚಾಕ್ಲೇಟು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ. ಅಫ್ಕೋರ್ಸ್ 100 ಗ್ರಾಮ್ಸಿಂದ ಹಿಡಿದು 1 kg ತನಕನೂ ಕೊಡ್ತಾರೆ. ಬಟ್ ಈ ಮ್ಯಾಕ್ರಾನ್ಸ್ಗಳನ್ನ ನೋಡೋ ಚೆಂದ. ಟೂ ಮಚ್ ಸಕ್ಕರೆ ದೇಹಕ್ಕಷ್ಟು ಒಳ್ಳೆಯದಲ್ಲ. ಇದಾದಮೇಲೆ ನಾನು ನಿಮ್ಗೆ ಈ ಕ್ಲಿಪ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಥರ ಜಾಗಗಳು ಖಾಲಿಯಾಗಿರುತ್ತೆ, ಅದರಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ನ ಸೆಟಪ್ ಮಾಡ್ತಾರೆ. ಹಾಗೆ 30 ದಿನ ಈ ಮಾರ್ಕೆಟ್ಗಳು ನಡೆಯುತ್ತೆ. ಇಲ್ಲಿ ಸ್ಕಿನ್ ಕೇರ್ದು ಪ್ರಾಡಕ್ಟ್ಸ್ ಇತ್ತು. ಎಲ್ಲ ಕಡೆ ರೆಡ್ ಆ್ಯಂಡ್ ಗ್ರೀನ್ ಕಾನ್ಸೆಪ್ಟಲ್ಲಿ ಸ್ಟಾಲ್ಗಳನ್ನ ರೆಡಿ ಮಾಡ್ತಾರೆ. ಸ್ಕಿನ್ ಕೇರ್ ಆಪೋಸಿಟ್ಟು ಈ ಥರ ನೋಡಿ ಒಂಥರ ಮೆಟಲ್ ಪೀಸಸ್ನ ಸೇಲ್ ಮಾಡ್ತಾಯಿದ್ರು. ಸಿಂಪಲ್ ಆಗಿರೋ ಮೆಟಲ್ ಪೀಸಸ್. ಅಫ್ಕೋರ್ಸ್ ಏನಾದರೂ ಅರ್ಥ ಇರ್ಬೋದು ಇದರಲ್ಲಿ, ಬಟ್ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ. ಸೂಪರ್ ಎಕ್ಸ್ಪೆನ್ಸಿವ್. ಒಂದು ಪೀಸ್ ಬಂದುಬಿಟ್ಟು 1,500ದಿಂದ 2,000 ಆಗ್ತಾಯಿತ್ತು. ಹಾಗೆ ಮುಂದೆ ಬರ್ತಾ ಬರ್ತಾ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ -2 ಡಿಗ್ರೀಸ್ ಇತ್ತು ನಾವಿದ್ದಾಗ ಇಲ್ಲಿ. ಆ ವಿಂಟರ್ ವೇರ್ಸ್ನ ತುಂಬ ಜನ ತೊಗೋತಾ ಇದ್ರು. ಅಫ್ಕೋರ್ಸ್ ಇಲ್ಲಿ ಇಟ್ಸ್ ಮಚ್ ರಿಕ್ವೈರ್ಡ್. ನಮಗೆ ನಮ್ಮ ಊರಲ್ಲಿ ದೀಪಾವಳಿ ಹೆಂಗೋ ಹಾಗೆ ಇಲ್ಲಿ ಕ್ರಿಸ್ಮಸ್ದು ಸೀಸನ್. ಕ್ರಾಕ್ರಿ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿಟ್ಟಿದ್ರು. ಆರ್ಟಿಸ್ಟಿಕ್ ಆಗಿ ಹ್ಯಾಂಡ್ಮೇಡ್ ಅಂತ ಹೇಳ್ತಾರೆ, ಪೋರ್ಸ್ಲಿನ್ ಐಟಮ್ಸ್ ಇತ್ತು. ಒಂದು ಈ ಥರ ನೋಡಿ ಸ್ಮಾಲ್ ಬೋಲ್ಗಳೇನಿದೆ ಅಲ್ವಾ, ಅದು €3 to €5 ಅಂದರೆ ₹500 ತನಕ ಇತ್ತು. ಹಾಗೆ ಮುಂದೆ ಬರ್ತಾ ಬರ್ತಾ ವಿಂಟರ್ ವೇರ್ ಶಾಪ್ ಆದಮೇಲೆ ಇಲ್ಲಿ ಒಂದು ಸ್ಮಾಲ್ NGO ಅವರು ಒಂದು ಶಾಪ್ ಸೆಟಪ್ ಮಾಡಿದ್ರು. ಆ ಸ್ಮೈಲ್ ನೋಡಿ, ಅದರಲ್ಲೇ ಗೊತ್ತಾಗತ್ತೆ ಪಾಪ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅವರು, ನಾವು ಬರ್ತೀವಿ ಅಂತ. ಅದರ ಆಪೋಸಿಟ್ಟು ಒಂದು ಸ್ಟಾಲಲ್ಲಿ ವೈನ್, ಹೋಮ್ ಮೇಡ್ ಕೇಕ್, ಹೋಮ್ ಮೇಡ್ ಸ್ವೀಟ್ಸ್ನ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನನಗೆ ಒಂಥರ ಅಟ್ರ್ಯಾಕ್ಟ್ ಮಾಡಿರೋದು ಅಂದರೆ ನೋಡಿ, ಇಲ್ಲಿರುವಂತಹ ಸ್ವೀಟು ನಮ್ಮೂರಲ್ಲಿರೋ ಸೋನ್ ಪಾಪಡಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮಾಡಿದರೆ ಹೆಂಗಿರುತ್ತೆ ಹಾಗಿತ್ತು. ಅದರಲ್ಲಿ ಬಾದಾಮ್, ಪಿಸ್ತಾಶಿಯೋ ಎಲ್ಲ ಹಾಕಿದ್ರು. ಅದರ ಪಕ್ಕದಲ್ಲಿ ಒಂದು ನೋಡಿ ಈ ರೆಡ್ಡು, ಆರೆಂಜು, ಗ್ರೀನ್ ಕಲರ್ಡ್ ಕೇಕ್ಸ್ ಇತ್ತು. 3 month ಶೆಲ್ಫ್ ಲೈಫ್ ಅಂತೆ, ಮನೇಲೇ ಮಾಡಿರೋಂತಹ ಕೇಕ್ ಅಂತ ಹೇಳ್ತಾಯಿದ್ರು. ಇವ್ರು ಹೇಳೋ ಪ್ರಕಾರ ಇವ್ರದ್ದೇ ಸ್ವಂತ ವೈನ್ ಯಾರ್ಡ್ ಇದೆ. ಆ ವೈನ್ ಯಾರ್ಡಲ್ಲಿ ತಯಾರಿಸಿರುವಂಥ ವೈನ್ ಇದು ತುಂಬ ಚೆನ್ನಾಗಿರತ್ತಂತೆ. ನಾವು ಕುಡಿಯಲ್ಲ, ಸೊ ಹಾಗೆ ನಾವು ಮುಂದಕ್ಕೆ ಹೋದ್ವಿ. ನಂದು ಯಾವುದೇ ಕ್ರಿಸ್ಮಸ್ ಮಾರ್ಕೆಟ್ ಹೋದ್ರೂ ತುಂಬಾ ಇಷ್ಟಪಟ್ಟು ನೋಡುವಂತಹ ಒಂದು ಸ್ಟಾಲ್ ಅಂದರೆ ಇದು. ಏನು ಅಂತ ಅಂದ್ಕೊಂಡ್ರಿ, ಇದನ್ನು ಗೆಸ್ ಮಾಡಿ. ಹಾಗೆ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ಏನಿರಬಹುದು ಅಂತ ಒಂದು ಗೆಸ್ ಮಾಡ್ತಾ ಇರಿ. ಹಾಟ್ ಡಾಗ್ಸಾ? ಪೊಟ್ಯಾಟೊ, ಈರುಳ್ಳಿ ಏನಾದರೂ ಇಟ್ಟಿದ್ದಾರಾ? ಖಂಡಿತ ಇಲ್ಲ. ಇದು ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸ್. ಇಲ್ಲಿ ಚೀಸ್ಗಳದೇ ಸಾವಿರಾರು ವೆರೈಟೀಸ್ ಇರುತ್ತೆ. ನಮಗೆ ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ, ಯಾಕಂದರೆ ಯಾವ ಚೀಸಲ್ಲಿ ಏನಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇವನ್ನ ನಾವು ಕೇಳಕ್ಕೆ ಟ್ರೈ ಮಾಡಿದ್ವಿ, ಆದರೆ ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ನಮಗೆ ಬರಲ್ಲ. ಅಷ್ಟೊತ್ತಿಗೆ ಅವ್ರು ಬಂದುಬಿಟ್ಟು ಪ್ಲೀಸ್ ಈಟ್ ಅಂತ ಹೇಳಿದ್ರು. ನಮಗೆ ಈಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಇದರಲ್ಲಿ ಯಾವ ಮೀಟ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ನಾವು ನೋಡ್ತಾ ಮುಂದೆ ಹೋಗ್ತಾ ಇದ್ವಿ.
ಬಟ್ ಅವರೇನಂದರೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಚೀಸಲ್ಲಿ ಈ ಹರ್ಬ್ಸ್ ಇದೆ, ಈ ಚೀಸಲ್ಲಿ ಈ ಮೀಟ್ ಇದೆ ಅಂತ. ನಾವು ಸುಮ್ಮನೆ ಕೇಳಿಕೊಂಡು ಒಂಚೂರು ಎಕ್ಸ್ಪ್ಲೋರ್ ಮಾಡಿದ್ವಿ. ನನ್ನ ಫ್ರೆಂಡಿಗೆ ಚೀಸ್ ತುಂಬ ಇಷ್ಟ, ಸೊ ಅವಳು ನೋಡ್ತಾ ಇದ್ದು. ನೋಡಿ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸು ನನಗಂತೂ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಸುಮ್ಮನೆ ಬರ್ತೀನಿ, ನೋಡ್ತೀನಿ, ನೋಡೋದು ತುಂಬ ಇಷ್ಟ ನನಗಿದನ್ನು. ಹಾಗೆ ನೋಡಿಬಿಟ್ಟು ಮುಂದೆ ಸಾಕ್ತಾ ಇರ್ತೀವಿ. ಈ ಚೀಸ್ದು ಶಾಪ್ ಆದಮೇಲೆ ಹಾಗೆ ಮುಂದಕ್ಕೆ ಬರ್ತಾ ಇಲ್ಲೊಂದು ಚಿಕ್ಕ ಸ್ಟೇಷನ್ ಥರ ಮಾಡಿದ್ರು, ಫೋಟೋಸ್ ತೊಗೋಬೋದು. ವೈಬ್ ನೋಡಿ, ಸೇಮ್ ರೆಡ್ ಆ್ಯಂಡ್ ಗ್ರೀನ್ ಕಾನ್ಸೆಪ್ಟು. ಅದ್ರ ಪಕ್ಕ ಈ ಥರ ಕುಕೀ ಶಾಪ್ ಇತ್ತು. ಒಂದೇ ಒಂದು ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ, ಇಲ್ಲಿ ತುಂಬ ಜನ ವೀಗನ್ ಆಗಿರ್ತಾರೆ. ಎಷ್ಟು ಮೀಟ್ ಇದೆಯೋ ಅಷ್ಟೇ ವೀಗನ್ ಕಮ್ಯುನಿಟಿನೂ ಇದೆ ಇಲ್ಲಿ. ಅವರೆಲ್ಲ ವೀಗನ್ ಐಟಮ್ಸೇ ತಿನ್ನೋದ್ರಿಂದ ಇಲ್ಲಿ ವೀಗನ್ ಕುಕೀಸ್ ಇತ್ತು. ನಾವು ಒಂದು ಟ್ರೈ ಮಾಡಿದ್ವಿ, ಸಖತ್ತು ಗಟ್ಟಿ ಇತ್ತು. ಇದು ನೋಡಿ, ಇದು ಎಲ್ಲರೂ ಇಷ್ಟಪಡೋವಂಥ ಸ್ಟೇಷನು. ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಹಾಟ್ ವೈನ್ ಅಂತ ಹೇಳ್ಬೋದು. ನಾವು ಕುಡಿಯಲ್ಲ, ನಮ್ಮ ಆಫೀಸ್ ಅವರೆಲ್ಲ ತುಂಬ ಇಷ್ಟಪಟ್ಬಿಟ್ಟು ಇಲ್ಲಿ ಹೋಗ್ತಾರೆ. ಅದರ ಆಪೋಸಿಟು ಒಂದು ಸಣ್ಣ ಬೇಕ್ರಿ ಶಾಪ್ ಥರ ಇತ್ತು, ಬನ್ಸು ಸ್ವೀಟ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಮುಂದೆ ಬರ್ತಾ ಜನಗಳು ನೋಡಿ ಫೋಟೋ ತೊಗೋತಾ ಇದ್ದಾರೆ, ಚಿಲ್ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕ ಒಂದು ಆಂಟಿ ನಾವು ಹೆಂಗೆ ಹುರಿದು ಕಡಲೆ ಇಡ್ತೀವೋ ಹಾಗೆ ಹುರಿದಿರೋ ಚೆಸ್ಟ್ನಟ್ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ರು. ಅರೆ, ನಾನೇನು ಕುಡಿತಾ ಇದ್ದೀನಿ? ಆ್ಯಂಡ್ ಈ ಇಬ್ಬರು ಇಲ್ಲಿ ಏನಕ್ಕೆ ಮುತ್ತಿಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಾ? ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪಾರ್ಟ್ 2ನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.